ನಮಸ್ಕಾರ ಸ್ನೇಹಿತರೆ, ಪರಾಮೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜಿಲ್ಲಾ ನ್ಯಾಯಾಲಯ ಚಿಕ್ಕಮಗಳೂರಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಿದರು. ಸ್ನೇಹಿತರೆ, ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 28/7/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸ್ನೇಹಿತರೆ, ಚಿಕ್ಕಮಗಳೂರು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಈ ಕೆಳಗೆ ವಿವರಿಸಿದಂತೆ ಖಾಲಿ ಇರುವ ಸೇವಕರು ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳು ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯ ವೆಬ್ಸೈಟ್ ಮುಖಾಂತರ ನೀವು ಆ ಅರ್ಜಿನ ಸಲ್ಲಿಸಬೇಕಾಗಿದೆ. ಇನ್ನು ನೋಡಿ, ಸೇವಕರು ಮಾತ್ರ ಅಲ್ಲದೆ ಬೆರಳುಚ್ಚಿಗಾರರು ಮತ್ತು ಶೀಘ್ರ ಲಿಪಿಗಾರರು, ಹಾಗೆ ಇನ್ನು ಬೆರಳುಚ್ಚು ನಕಲುಗಾರರು, ಹೀಗೆ ಅನೇಕ ಹುದ್ದೆಗಳು ಇದ್ದಾವೆ. ನಾನು ಇವಾಗ ಪಿಯುನು ಸೇವಕರು ನೋಟಿಫಿಕೇಷನ್ನ ನಾನು ನೋಡ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ನೋಟಿಫಿಕೇಷನ್ಗಳು ಸಪ್ರೇಟ್ ಆಗಿದ್ದಾವೆ. ಅವೆಲ್ಲ ನೋಟಿಫಿಕೇಷನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಈ ಟೆಲಿಗ್ರಾಮ್ ಚಾನಲ್ಲು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಜಾಯ್ನ್ ಆಗಿ ನೋಟಿಫಿಕೇಷನನ್ನು ನೋಡಿ. ಇವಾಗ ಈ ನೋಟಿಫಿಕೇಷನನ್ನು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಸೇವಕರು ಪಿಯುನು ಹುದ್ದೆಗಳ ಸಂಖ್ಯೆ ನೋಡಿ 47 ಇದ್ದಾವೆ. ವೇತನ ಶ್ರೇಣಿ ನೋಡೋದಾದರೆ 27,000ದಿಂದ 46,675. ಇನ್ನು ಇತರ ಭತ್ಯೆಗಳು ಕೂಡ ಇದಾವೆ ಅಂತಲೇ ಹೇಳ್ಬೋದು. ಇನ್ನು ಹುದ್ದೆಗಳ ವರ್ಗೀಕರಣ ನೋಡಿ ಸ್ನೇಹಿತರೆ, ಇಲ್ಲಿ ಹುದ್ದೆಗಳ ವರ್ಗೀಕರಣ: ಸಾಮಾನ್ಯ ಅಭ್ಯರ್ಥಿಗೆ 8, ಮಹಿಳೆಗೆ. ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ A 2 ಇದೆ. ಇನ್ನು ಗ್ರಾಮೀಣ 6, 1 ಇದೆ. ಹೀಗೆ ಅನೇಕ ಕ್ಯಾಟಗರಿ ವೈಸು ವರ್ಗೀಕರಣ ಮಾಡಿದ್ದಾರೆ ಸ್ನೇಹಿತರೆ. ನೀವು ಒಂದು ಸಲ ನೋಡ್ಕೋಬೋದು. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ಬೇಕಾದರೆ. ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟು, ಕನ್ನಡ ಮಾಧ್ಯಮ, ಅಂಗವಿಕಲರಿಗೆ, ಇನ್ನು PDP ಯೋಜನೆಗೆ, ಹೀಗೆ ಅನೇಕ ಕ್ಯಾಟಗರಿ ವೈಸು ಕೊಟ್ಟಿದ್ದಾರೆ. ಇನ್ನು ನೋಡಿ, ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇದೆ ಅಂತಲೇ ಸ್ನೇಹಿತರೆ. ಒಂದು ಬ್ಯಾಕ್ಲಾಗ್ ಹುದ್ದೆ ಇದೆ ಪ್ರವರ್ಗ 2Aಗೆ, ಗ್ರಾಮೀಣ ಅಭ್ಯರ್ಥಿಗೆ ಮಾತ್ರ ಇದು ಮೀಸಲಾಗಿರುತ್ತೆ. ಇನ್ನು ಅಂಗವಿಕಲರ ಮೀಸಲಾತಿ ಇದ್ದಾವೆ. ಇನ್ನು ಸೇವಕರ ಹುದ್ದೆಗಳನ್ನು ನೋಡಿ. ಶೈಕ್ಷಣಿಕ ವಿದ್ಯಾರ್ಹತೆ ನಾವು ನೋಡೋದಾದರೆ SSLC ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇನ್ನು ಕನ್ನಡ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಬಲ್ಲವರಾಗಿರಬೇಕು. ಇನ್ನು ವಯೋಮಿತಿ ನೋಡಿ ಸ್ನೇಹಿತರೆ, ವಯೋಮಿತಿ ಕನಿಷ್ಠ 18 ವರ್ಷದಿಂದ 35 ವರ್ಷ ಆಗಿರಬೇಕು. ಪ್ಲಸ್ 5 ವರ್ಷ ಸಡಿಲಿಕೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. 2A 2B 3A 3Bಗೆ ಕೂಡ 38 + 5 ಇದು 38 ವಯಸ್ಸು. ಇನ್ನು 5 ವರ್ಷ ಸಡಿಲಿಕೆ ಇರುತ್ತೆ. ಸಾಮಾನ್ಯ ವರ್ಗದವರು ಕೂಡ ಇಲ್ಲಿದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೂಡ 40 ವರ್ಷ ಪ್ಲಸ್ 5 ವರ್ಷ ಸಡಿಲಿಕೆ ಇರುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡಿ. ಸಾಮಾನ್ಯ ವರ್ಗ ಶುಲ್ಕ ಪಾವತಿ: ಸಾಮಾನ್ಯ ವರ್ಗದವರಿಗೆ 300 ರೂಪಾಯಿ ಇದೆ. ಇನ್ನು ಪ್ರವರ್ಗ 2A 2B 3A ಮತ್ತು 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 150 ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ನೀವು ನೀಡಲಾದ ಲಿಂಕ್ ಸ್ಟೇಟ್ ಬ್ಯಾಂಕ್ ಮತ್ತು ಇಂಡಿಯಾ ಸ್ಟೇಟ್ ಬ್ಯಾಂಕ್ ಮೂಲಕ ಆನ್ಲೈನ್ ಪೇಮೆಂಟು, ಥ್ರೋ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಸೌಲಭ್ಯದ ಮೂಲಕ ಪಾವತಿ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ನೋಡಿ, ಚಾನಲ್ ಇದನ್ನು ಹೊರತುಪಡಿಸಿ ಯಾವುದೇ ನಗದು ಅಥವಾ ಚಾನಲ್ ಡಿಮ್ಯಾಂಡ್ ಡ್ರಾಫ್ಟ್, ಪೋಸ್ಟ್ ಆರ್ಡರ್ಗಳು, ಮನಿ ಆರ್ಡರ್ ಇತ್ಯಾದಿಗಳನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದರೆ. ಇನ್ನು ಆಯ್ಕೆ ವಿಧಾನ ನೋಡಿ. ಆಯ್ಕೆ ವಿಧಾನ ನೋಡೋದಾದರೆ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ 1:1 ಹುದ್ದೆಗೆ 10 ಅಭ್ಯರ್ಥಿಗಳಂತೆ, ಅಂದರೆ 1:10 ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಇನ್ನು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಪರಿವೀಕ್ಷಣಾ ಅವಧಿ ನೋಡಿ. ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸಿವಿಲ್ ಸೇವಾ ನಿಯಮ ಪರಿವೀಕ್ಷಣೆ ನಿಯಮಗಳ ಪ್ರಕಾರ 1977 ಪ್ರಕಾರ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ ಇದಕ್ಕೆ. ಸರ್ಕಾರದ ಆದೇಶಕ್ಕೆ 31/3/2000 ಸಂಬಂಧಿಸಿದಂಥ ಆದೇಶಗಳು ಪಿಂಚಣಿ ಸೌಲಭ್ಯ ಕೂಡ ಅನ್ವಯಿಸುತ್ತದೆ. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆ ಕಡ್ಡಾಯಗಳು ಓದತಕ್ಕದ್ದು ಅಂತ ಹೇಳಿದರೆ ಕರೆಕ್ಟಾಗಿ ಸರಿಯಾಗಿ ಒಂದು ಸಲ ನೋಟಿಫಿಕೇಷನ್ ಓದಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಯಾವುದ್ಯಾವುದು ಸೇವಕರು, ಇದು ಸೇವಕರ ನೋಟಿಫಿಕೇಷನ್ ಆಗಿರುತ್ತೆ.
ಇನ್ನು ಬೆರಳುಚ್ಚಿಗಾರರು, ಶೀಘ್ರ ಲಿಪಿಗಾರರು, ಹೀಗೆ ಅನೇಕ ಹುದ್ದೆಗಳು ಖಾಲಿದ್ದಾವೆ. ಅದರದ್ದೇ ಆದಂಥ ಬೇರೆ ಬೇರೆ ಸಪ್ರೇಟಾಗಿ ನೋಟಿಫಿಕೇಷನ್ ಇದ್ದಾವೆ. ಅವೆಲ್ಲ ನೋಟಿಫಿಕೇಷನ್ಗಳು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ನೀವು ಒಂದು ಸಲ ಈ ಟೆಲಿಗ್ರಾಮ್ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸಲ ಜಾಯ್ನ್ ಆಗಿ ನೀವು ಒಂದು ಸಲ ನೋಡಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ನೋಡೋದ್ರಲ್ಲಿ ಸಿಗೋಣ. ಥ್ಯಾಂಕ್ ಯು.